ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಂದನೇ ಶುರು ಮಾಡೋಣ ಬನ್ನಿ. ಏನಪ್ಪ ಇದೊಂದು ಬಂದು ಡೈಲಿ ವ್ಲಾಗ್ ಆಗಿರುತ್ತೆ, ಓಕೆನಾ? ಇಲ್ಲಿ ಏನು ಇವತ್ತಿನ ವ್ಲಾಗಲ್ಲಿ ನಾನು ತೋರಿಸ್ತಾ ಇದ್ದೀನಿ ಅದು ಬಂದು ಅವತ್ತಿನ ದಿನದ ನಾವು ಕಂಪ್ಲೀಟ್ ಶೂಟ್ ಮಾಡಿರೋದು ವ್ಲಾಗ್. ನೈಟ್ ಈ ವಿಡಿಯೋ ಶೂಟ್ ಮಾಡಬೇಕಾದ್ರೆ ಟೈಮ್ ಬಂದು ಒಂದು 7 o'clock ಆಗಿತ್ತು. ಸೊ ನಮ್ಮ ಪಾಪುಗೆ ಊಟ ಟೈಮಿಂಗ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಳಿಗೆ ಅನ್ನ ರೆಡಿ ಮಾಡೋಕ್ಕೆ ಇಡ್ತಿದೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು, ನಮ್ಮ ಮನೆಯವರು ವಾಟರ್ ಕ್ಯಾನ್ ತಂದಿದ್ರು, ಓಕೆನಾ, ಫಿಲ್ಟರ್ದು. ಸೊ ಇಟ್ಬಿಟ್ಟು ನಮ್ಮ ಮನೆಯವ್ರು ಹೊರ್ಗಳಿಗೆ ಹೋಗಿದ್ರು. ಏನಕ್ಕೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ವ್ಲಾಗ್ನ ನೋಡಿ ನಿಮಗೆ ಗೊತ್ತಾಗುತ್ತೆ. ಏನಿದು ಹಿಂಗೆ ನೆನ್ಕೊಂಡು ಲಾಲಿಪಾಪ್ ತೆಗಿಸ್ಕೊಂಡು ನೀನು ಈಗಲೇ ಮಕ್ಕಳೆಲ್ಲ ಬಿಳ್ಚಿಪ್ಪ ಕೂತದೆ. ಹೆಂಗೆ ಚೂಪ್ತಾ ಇದ್ದಾಳೆ ನೋಡು. ಯಾಕೆ ತೆಗಿಸ್ಕೊಂಡೆ ಲಾಲಿಪಾಪ್ನ? ನಡಿ ಬಾ, ಕೈ ಕೊಡು. ಈ ಚಿಕನ್ ಮತ್ತು ಮಟನ್ ನೋಡಿದ ತಕ್ಷಣ ನನ್ನ ಮಗಳು ಏನಂತ ಕರೀತಾಳೆ ಗೊತ್ತಾ? ಬನ್ನಿ ನಿಮಗೆ ತೋರಿಸ್ತೀನಿ ನೋಡಿ. ಏನವ ಇದು? ಏನಿದು? ಏನದು? ಓನಪ್ಪ ಚೀಚಿ. ಏನು ಮಗನೇ ಅದು? ಏನಿದು? ಅದು ಏನದು ಹೇಳ್ಬಿಡು. ಅದಕ್ಕೆ ಇಲ್ಲೋಡಿ, ಇಲ್ಲೋಡು ದಿಶು, ಅಮ್ಮನ ನೋಡಿಲ್ಲ. ಏನದು? ಇದೇನಿದು? ಏನದು ಹೇಳು ಅದಕ್ಕೆ. ಏನದು? ಚೀಚಿ. ಏನು ಹೇಳು, ನೀನು ಹೇಳು. ಏನವ ಅದು? ಹೋಗು, ದಿಶನ್ಗೆ ಬರಲ್ಲ ಕಣ್ರಿ ಹೇಳೋಕ್ಕೆ. ಏನಿದು? ಏನದು? ಏನಪ್ಪ ಅದು? ಏನು ಹೇಳೋದು? ಚೀಚಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಮನೆಯವರು ಕಬಾಬ್ಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ, ಓಕೆನಾ. ಮತ್ತು ನಾನೊಂದು ವಿಷಯ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ನನ್ನ ಮಗಳು ಅವಳು ಏನೇ ಒಂದು ಕೈ ತೋರಿಸ್ಕೇಳಿ ಅಥವಾ ಇಂಥದ್ದು ಬೇಕು ಅಂತ ಅಂದರೆ ನಮ್ಮ ಮಗುಗೆ ನಮ್ಗೆ ಏನು ಬೇಕು ಅಂತ ಅನಿಸುತ್ತೆ ಅಂತ ನಮ್ಮ ಮಗುಗೆ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ನಾನೇ ಆಗಲಿ, ನಮ್ಮ ಮನೆಯವರೇ ಆಗಲಿ, ಅವ್ರ ಅಪ್ಪನೇ ಆಗಲಿ, ಅಂದರೆ ನನ್ನ ಮಗಳಿಗೆ ನಾವು ಯಾವುದಕ್ಕೂ ಕಡಿಮೆ ಮಾಡಿಲ್ಲ, ಓಕೆನಾ. ಇನ್ನೊಬ್ಬರು ಮನೆ ಬಾಗಿಲಿಗೆ ನನ್ನ ಮಗಳನ್ನ ಕಳಿಸ್ಬಾರ್ದು ಅನ್ನೋ ರೀತಿ ನನ್ನ ಮಗಳನ್ನ ನಾವು ಸಾಕ್ತಾ ಇದ್ದೀವಿ. ನಮಗೆ ಕಷ್ಟ ಇದ್ದರೂ ಪರವಾಗಿಲ್ಲ, ನಮಗೆ ಕಷ್ಟ ಆದರೂ ಪರವಾಗಿಲ್ಲ, ನನ್ನ ಮಗಳನ್ನ ಇನ್ನೊಬ್ಬರು ಮನೆ ಬಾಗಿಲ ಹತ್ರ ಹತ್ತಿಸ್ಬಾರ್ದು. ಇವತ್ತು ನನ್ನ ಮಗಳನ್ನ ನೋಡಿಕೊಂಡು ನಾಳೆ ದಿನ ನಿನ್ನ ಮಗಳನ್ನ ಸಾಕ್ತು, ನಿನ್ನ ಮಗಳಿಗೆ ಮಾಡ್ದು ಅಂತ ಎತ್ತಾಡಬಾರ್ದು ಅವರು ಅನ್ನೋ ಒಂದು ಕಾರಣಕ್ಕೆ ನನಗೆಷ್ಟೇ ಕಷ್ಟ ಆದರೂ ನನ್ನ ಮಗಳನ್ನ ನಮ್ಮ ಜೊತೆನೇ ಇಟ್ಕೊಂಡು ನಾವು ನೋಡಿಕೊಂಡು ನನ್ನ ಮಗಳನ್ನ ಸಾಕ್ತಾ ಇದ್ದೀವಿ. ಭಗವಂತ ಒಂದು ಶಕ್ತಿನ ನಮಗೆ ಕೊಡ್ತಾ ಇದ್ದಾನೆ. ಆದರೆ ನಿಜ ಒಂದು ಮಾತು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಈ ಸಂಬಂಧಿಕರಂತ 3rd ಕ್ಲಾಸ್ ಹೇಳ್ತಾ ಇಲ್ವಾ, ಅಂಥವ್ರು ಇದ್ದರೂ ಒಂದೇ ಇಲ್ಲದೇ ಇದ್ರು ಒಂದೇ. ಅಂಥವ್ರನ್ನ ಆ್ಯಕ್ಚುಲಿ ಬಿಟ್ಟಾಕ್ಬಿಡ್ಬೇಕು. ಅವ್ರನ್ನ ಆ್ಯಕ್ಚುಲಿ ಮಕ್ಳ ಮೇಲೆ ದ್ವೇಷ ಸಾಗಿಸ್ತಾರೆ ಅಂತಂದರೆ ಅವ್ರು ಎಂಥ ಸಂಬಂಧಿಕರು ರೀ. ಅಂಥವ್ರ ಬಗ್ಗೆ ಆ್ಯಕ್ಚುಲಿ ಹೇಳ್ಕೊಂಡು ಹೋದ್ರೆ ಅಂತ ಅವ್ರ ಬಗ್ಗೆ ಬೇಜಾನೈತೆ. ಬಟ್ ಅಪ್ಕಮಿಂಗ್ ಡೇಸಲ್ಲಿ ನಿಜವಾಗ್ಲೂ ನನ್ನ ಲೈಫಲ್ಲಿ ನಡೆದಿರೋ ಕಥೆಗಳನ್ನ ನೀವು ಕೇಳಿಬಿಟ್ರೆ ನಿಜವಾಗ್ಲೂ ಇಷ್ಟೊಂದೆಲ್ಲ ಕಷ್ಟ ಬಿದ್ದು ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಅನುಭವಿಸಿದ್ದೀರಾ ಅಂತ ನಿಮಗೆ ಅನಿಸ್ಬಿಡುತ್ತೆ. ನಿಜವಾಗ್ಲೂ ನನಗೆ ಹೇಳ್ಕೊಳ್ಳೋದಕ್ಕಾಗ್ತಿಲ್ಲ, ಸೀರಿಯಸ್ಲಿ ಮನ್ಸಲ್ಲಿ ಅಷ್ಟು ನೋವಿದೆ. ಬಟ್ ಹೊರಗಡೆ ಜನಗಳಿಗೆ ಹೇಗೆ ಕಾಣಿಸುತ್ತೋ ಗೊತ್ತಿಲ್ಲ. ಬಟ್ ಹೇಳ್ತಲ್ವ, ಒಂದಲ್ಲ ಒಂದಿನ ಅದಕ್ಕೆ ತಕ್ಕನಾದ ಉತ್ತರ ಕೊಟ್ಟೇ ಕೊಡ್ತೀವಿ ಅದಕ್ಕೆ. ಇವತ್ತು ನನ್ನ ಕಣ್ಣಲ್ಲಾಗಿರ್ಬೋದು, ನನ್ನ ಗಂಡನ ಕಣ್ಣಲ್ಲಿ, ನನ್ನ ಮಗಳ ಕಣ್ಣಲ್ಲಿ ಎಷ್ಟು ಕಣ್ಣೀರು ಹಾಕ್ಸಿದಾರೋ, ನಾವೆಷ್ಟು ನೋವು ತಿಂತಾಯಿದ್ದೀವೋ, ಒಂದಲ್ಲ ಒಂದಿನ ಕರ್ಮ ರಿಟರ್ನ್ಸ್ ಅಂತ ಇರುತ್ತೆ ಗೊತ್ತಾ. ಅವ್ರಿಗೂ ಒಂದು ಹೆಣ್ಮಗು ಇದೆ, ಅವ್ರಿಗೂ ಮಕ್ಕಳಿದ್ದಾವೆ, ಅದು ಅವರು ಅನುಭವಿಸ್ತಾರೆ. ಅದಕ್ಕೆ ನಾವೇನು ಹೇಳೋದು ಬೇಡ. ಕರ್ಮ ಅನ್ನೋದೊಂದಿದ್ರೆ ಅವ್ರಿಗೆ ತಕ್ಕ ಪಾಠ ಕಲಿಸುತ್ತೆ. ಹಾಗಾಗಿ ನನ್ನ ಮಗಳನ್ನ ನಾನು ಯಾರ ಮನೆ ಬಾಗಿಲಿಗೂ ಕಳ್ಸೋದಕ್ಕೆ ಇಷ್ಟ ಆಗಲ್ಲ. ನಮ್ಮನ್ನೇ ದ್ವೇಷಿಸೋರು ಇನ್ನು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋದು ಯಾವ ನಂಬಿಕೆ? ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಅನ್ನೋದಕ್ಕೆ ನನ್ನ ಕಣ್ಮುಂದೆ ನಾನೇ ನೋಡ್ಬಿಟ್ಟಿದ್ದೀನಿ. ಅವ್ರ ಮಕ್ಕಳನ್ನ ಹೆಂಗೆ ನೋಡ್ಕೊಳ್ತಾರೆ, ನನ್ನ ಮಗಳನ್ನ ಹೇಗೆ ನೋಡ್ಕೊಳ್ತಾರೆ ಅಂತ. ಇದ್ದಿದ್ದ ಕಷ್ಟದಲ್ಲಿ ಭಗವಂತ ಯಾವುದೋ ರೀತಿಲಿ ಬಂದು ಕಾಪಾಡ್ತಾನೆ ಅನ್ನೋದಕ್ಕೆ ನಾವೇ ಸಾಕ್ಷಿ. ನನ್ನ ಮಗಳನ್ನ ನೋಡಿಕೊಂಡು ನಾವು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಮೋರ್ ಓವರ್ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮಗಿದ್ದಿದ್ದು ಕಮಿಟ್ಮೆಂಟ್ಸು, ನಮಗಿದ್ದಿದ್ದು ಕಷ್ಟದಲ್ಲಿ ನೋಡಿದ್ರೆ ನಾವು ಗಂಡ ಹೆಂಡ್ರು ಇಬ್ಬರು ದುಡಿಲೇಬೇಕಿತ್ತು. ಒಬ್ಬರು ದುಡ್ದಿದ್ರೆ ಒಂದಕ್ಕೆ ಸಾಲ್ತಿದ್ರೆ ಮತ್ತೊಂದಕ್ಕೆ ಸಾಲ್ತಾ ಇರಲಿಲ್ಲ. ಈ ಥರ ಕಮಿಟ್ಮೆಂಟ್ಸ್ನ ಮಾಡ್ಕೊಂಡ್ಬಿಟ್ಟಿದ್ವಿ. ಬಟ್ ಈ ಜನರನ್ನ ನಂಬಿ ಹಾಳಾಗೋದಕ್ಕಿಂತ ಭಗವಂತನ ನಂಬಿ ಮುಂದೆ ಹೇಗೆ ಬರ್ತೀವೋ ಅನ್ನೋದ್ರ ಮೇಲೆ
ನಾವೇ ಸಾಕ್ಷಿ ಓಕೆನಾ. ಕಣ್ಣು ಅಂದರೆ ನಮ್ಗೆ ಎಷ್ಟು ಕಷ್ಟ ಇತ್ತು, ಬಟ್ ಅದು ನಾವು ನಂಬಿರೋ ತಾಯಿ ಕಬ್ಬಳವ ಒಂದೊಂದಾಗೇ ನಮ್ಮ ಕಷ್ಟಗಳನ್ನ ಪರಿಹರಿಸ್ಕೊಂಡು ಬರ್ತಾ ಇದ್ದಾಳೆ. ನಾವು ಆ ತಾಯಿನ ನಂಬಿದ್ದೀವಿ. ಇನ್ನೂ ಆದಷ್ಟು ಬೇಗ ನಮಗೆ ಚೇತರಿಸ್ಕೊಳ್ಳೋಂಗೆ ಮಾಡಲಿ ಅಂತ ನಾನು ಆ ತಾಯಿ ಕಬ್ಬಳಮ್ಮನ ಕೇಳ್ಕೊತೀನಿ. ಹಂಗೆ ನಾನು ಹೇಳೋದಿಷ್ಟೇ, ಈ ಜನರನ್ನ ನಂಬಿ ಆ ಜನರಿಗೆ ಮಾಡೋದನ್ನ ಬಿಟ್ಬಿಟ್ಟು ದೇವ್ರಿಗೆ ಮಾಡಿದ್ರೆ ಭಗವಂತ ಎಲ್ಲೋ ಒಂದು ದಾರಿ ತೋರಿಸ್ತಾನೆ ಅನ್ನೋದಕ್ಕೆ ನಾವೇ ಸಾಕ್ಷಿ. ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಏನು ಎತ್ತ ಎಲ್ಲ ನಾನು ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇಲ್ಲಿ ಅಡುಗೆ ಎಲ್ಲ ಆಯಿತು. ನೆಕ್ಸ್ಟು ಆಚೆಗಡೆ ಗಾಳಿ ಬೀಸ್ತಾಯಿತ್ತು ಅಂತೇಳಿ ನಾನು ನಮ್ಮ ಮನೆಯವರೆಲ್ಲ ಅಂದರೆ ಕಬಾಬ್ ಎತ್ಕೊಂಡ್ಬಂದು ತಿಂತಾಯಿದ್ವಿ ಆಚೆ. ಮತ್ತು ಇಲ್ಲಿ ನನ್ನ ಮಗಳನ್ನ ಡ್ಯಾನ್ಸ್ ಮಾಡು ನೋಡೋಣ ಬಂಗಾರಿ ಹೆಂಗೆ ಮಾಡ್ತೀಯ ಡ್ಯಾನ್ಸ್ನ ಅಂತ ಹೇಳಿದ್ಕೆ ಅವಳು ಮಾಡಿ ತೋರಿಸ್ತಾಯಿದ್ಲು. ಆ್ಯಕ್ಚುಲಿ ನಮ್ಮ ಮನೆಯವ್ರು ಕೂಡ ಅಲ್ಲಿ ಹಿಂದೆಗಡೆ ಸ್ಟೆಪ್ ಹಾಕಿ ತೋರಿಸ್ತಾಯಿದ್ಲು. ಅವಳು ಅದೇ ರೀತಿ ಮಾಡೋದಕ್ಕೆ ಟ್ರೈ ಮಾಡ್ತಿದ್ಲು ಓಕೆನಾ. ನೆಕ್ಸ್ಟು ಮಳೆ ಬೇರೆ ಬರೋಂಗಾಗಿತ್ತು. ಕರೆಂಟ್ ಏನಾದರೂ ಹೋಗ್ಬೋದು ಅಂತ ಹೇಳ್ಬಿಟ್ಟು ನಾವು ಊಟ ಮಾಡೋಕ್ಕೆ ಅಂದ್ಬಿಟ್ಟು ಊಟಕ್ಕೆ ಕೂತ್ಕೊಂಡ್ವಿ. ನೋಡ್ತಾ ಇರ್ಬೋದು ಸಾಂಬಾರು. ಆ್ಯಕ್ಚುಲಿ ಈ ಗ್ರೇವಿ ಮಾಡಿದಾಗ ನಾನು ಸಾಂಬಾರಲ್ಲಿ ಊಟ ಮಾಡೋದಿಲ್ಲ ಓಕೆನಾ. ಆ್ಯಕ್ಚುಲಿ ಅಂದರೆ ಗ್ರೇವಿನೇ ಇರುತ್ತೆ ಅಲ್ವಾ, ಬಟ್ ನನಗೆ ಗ್ರೇವಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೋಸ್ಕರ ಗ್ರೇವಿಲೇ ಊಟ ಮಾಡ್ಕೊಂಡ್ಬಿಡ್ತೀನಿ ನಾನು. ಸ್ವಲ್ಪ ಹಾಕು, ಪೀಸೇನು ಹಾಕ್ಬೇಡ, ಬರೀ ಗ್ರೇವಿ ಹಾಕು. ಇಲ್ಲಿ ಹಾಕ್ರಿ, ಪೀಸ್ ಯಾಕೆ ಇಷ್ಟೊಂದು ಆಗ್ತಾ ಇದೆಯಲ್ಲ. ಇದು ನೋಡಿದು, ಇದು ಯಾವತ್ತು ಬುದ್ಧಿ ಕಲಿತಾ ಇದ್ದು. ಸಾಕು ಸಾಕು. ಆ್ಯಂಡು ಫೈನಲಾಗಿ ಕರೆಂಟ್ ಬೇರೆ ಹೋಗೋ ಥರ ಇತ್ತು. ಅದಕ್ಕೋಸ್ಕರ ಊಟ ಎಲ್ಲ ಮಾಡಿಕೊಂಡು ಆಚೆ ಬಂದ್ವಿ ವಾಕಿಂಗ್ಗೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇಲ್ಲಿ ಮಲ್ಕೊಬೇಕಾದ್ರೆ ನನ್ನ ಮಗಳಿಗೆ ಡೈಲಿ ಹಾಲು ಕೊಟ್ಟು ಅಭ್ಯಾಸ ಮಾಡಿಬಿಟ್ಟಿದ್ದೀನಿ ನಾನು. ಅಂದರೆ ಸ್ವಲ್ಪ ಸ್ವಲ್ಪನಾದರೂ ಲೈಟಾಗಿ ಒಂದು ಚಿಕ್ಕ ಲೋಟದಲ್ಲಾದರೂ ಕೊಡ್ತೀನಿ ಓಕೆನಾ. ಅಂದರೆ ಅವಳು ಸ್ವಲ್ಪ ಅಂದರೆ ಏನು ತಿಂದ್ರೂ ಹೆವಿ ಸಣ್ಣ ಆಗ್ಬಿಡ್ತಾ ಇದ್ದಾಳೆ, ಯಾಕೆ ಅಂತ ಗೊತ್ತಿಲ್ಲ. ಬಟ್ ಆ್ಯಕ್ಚುಲಿ ಏನು ಅಂದರೆ ಅವಳಿಗೆ ಜಂತುಳು ಆಗ್ಬಿಟ್ಟೈತೆ ಓಕೆನಾ. ಅದು ಹೋಗೋವರೆಗೂ ಅವಳು ಹಾಗೇನೆ ಅವಳು. ಸೊ ನೆಕ್ಸ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ನೋಡೋಣ ಏನು ಹೇಳ್ತಾರೆ ಅಂತ. ಆ್ಯಕ್ಚುಲಿ 6 ಮಂತ್ಗೆ ಒಂದ್ಸಲ ಅದು ಜಂತುಳದು ಸಿರಪ್ ಹಾಕ್ತಾರೆ. 6 ಮಂತ್ ಒಂದ್ಸಂತೆ ಹಾಕಿದ್ದು, ಬಟ್ ನಾವು ಇವಳಿಗೆ ಹಾಕಿ ಇನ್ನೂ 6 ಮಂತ್ ಆಗಿಲ್ಲ ಮತ್ತೊಂದು ಸಲ ಹಾಕ್ಸೋದಕ್ಕೆ. ಸೊ ಹಾಗಾಗಿ ನೈಟ್ ಮಲ್ಕೊಬೇಕಾದ್ರೆ ಅವಳಿಗೆ ಹಾಲು ಕೊಡ್ತೀವಿ. ಹಾಲು ಕೊಡಬೇಕಾದ್ರೆ ಅವಳಿಗೆ ಒಂದು ಪೌಡರ್ ಮಿಕ್ಸ್ ಮಾಡಿಕೊಡ್ತೀವಿ ಓಕೆನಾ. ಅದು ಸ್ಟ್ರೆಂತ್ ಬರಲಿ ಅಂತ ಓಕೆನಾ. ಅದು ಯಾವುದಪ್ಪ ಅಂದರೆ ಪೆಡಿಸ್ಯೂರ್ ಅಂತ ಇದೆ. ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಬೇಕಾದರೆ ಲಿಂಕ್ ಹಾಕಿರ್ತೀನಿ, ಅದ್ರದ್ದು ಚೆಕ್ ಮಾಡಿಬಿಟ್ಟು. ಇಲ್ಲಾಂದರೆ ನಾನು ನಿಮಗೆ ಬೇಕು ಅಂದರೆ ನಾನು ಫೋಟೋ ಕಳಿಸ್ಕೊಡ್ತೀನಿ ಓಕೆನಾ. ಅದು ಹಾಕಿದ್ರೆ ತುಂಬ ಚೆನ್ನಾಗಿ, ಮೊದಲಾಗಿದ್ರೆ ಸ್ವಲ್ಪ ಹಾಲನ್ನೆಲ್ಲ ಬಿಟ್ಬಿಡ್ತಾಯಿದ್ಲು, ಬಟ್ ಆ ಪೌಡ್ರ್ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಹಾಲನ್ನ ಕುಡ್ಕೊತಾಳವಳು, ಯಾವುದೇ ರೀತಿ ವೇಸ್ಟ್ ಮಾಡೋದಿಲ್ಲ ಓಕೆನಾ. ಆ್ಯಂಡ್ ಮೋರ್ ಓವರ್ ನನಗೂ ಅಷ್ಟೇ, ನನ್ನ ಮಗಳಿಗೆ ಸೆಪ್ಪೆ ಹಾಲು ಕೊಡೋದಕ್ಕೆ ನನಗೂ ಇಷ್ಟ ಆಗೋದಿಲ್ಲ. ಅಂದರೆ ಯಾವುದೇ ರೀತಿ ಬೆಲ್ಲ ಆಗಿರ್ಬೋದು, ಶುಗರ್ ಆಗಿರ್ಬೋದು ಏನೂ ಹಾಕ್ಕೊಡಲ್ಲ. ಅದು ಬಿಟ್ಟು ಹಾರ್ಲಿಕ್ಸ್ ಆಗಿರ್ಬೋದು, ಬೂಸ್ಟ್ ಆಗಿರ್ಬೋದು, ಪೆಡಿಸ್ಯೂರ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ಫ್ಲೇವರ್ಸ್ ಇದ್ದರೆ ಅವಳಿಗೆ ಹಾಕ್ಕೊಡ್ತೀನಿ. ಯಾಕೆಂದರೆ ನನ್ನ ಮಗಳಿಗೆ ಅವಳು ತಿನ್ನೋದ್ರಾಗಲಿ ಉಣ್ಣೋದ್ರಲ್ಲಾಗಲಿ ಕುಡಿಯೋದ್ರಲ್ಲಾಗಲಿ ಏನೇ ಅಷ್ಟೇ ಅವಳಿಗೆ ಚೆನ್ನಾಗಿರೋದನ್ನೇ ನಾವು ಕೊಡಿಸೋದು. ಈಗ ಹಾಲು ಅಂದರೆ ಬರೀ ತೆಳ ಇರುತ್ತೆ, ಅದು ಶುಗರ್ ಇರೋಲ್ಲ, ಸ್ವೀಟ್ ಇರೋಲ್ಲ. ಸೊ ಅದಕ್ಕೋಸ್ಕರ ಆದರೂ ನಾವೇನಾದರೂ ಅವಳಿಗೆ ಫ್ಲೇವರ್ಸ್ನ ಹಾಕಿ ಕೊಡ್ತೀವಿ ಓಕೆನಾ. ಆ್ಯಂಡ್ ನೈಟ್ ಅಂತೂ ಸಿಕ್ಕಾಪಟ್ಟೆ ಮಳೆ ಆಗಿಬಿಟ್ಟಿತ್ತು. ಇಲ್ಲ ಅಂತೂ ಅದು ಎದ್ದ ತಕ್ಷಣ ನೆಕ್ಸ್ಟು ಮಾರ್ನಿಂಗು ನನ್ನ ಮಗಳು ಎದ್ದಿದ ತಕ್ಷಣ ಕಬಾಬ್ ಇಸ್ಕೊಂಡು ನಿಂತಿದ್ಲು ಓಕೆನಾ ತಿನ್ನೋದಕ್ಕೆ. ಅಂದರೆ ಹೊಟ್ಟೆ ಹಶ್ವು ಬೇಗ ಅಂದರೆ ಹೊಟ್ಟೆ ಹಶ್ವ ಮಾಡ್ಕೊಬಿಡ್ತಾಳೆ ಅವಳು. ಸೊ 8 ಗಂಟೆಗೇ ಅಂದರೆ 7:30ಗೆ ಎದ್ದಿದ್ಲು. 8 ಗಂಟೆಗೆ ಅಮ್ಮ ಅನ್ನ ಚೀಚಿ ಅನ್ಕೊಬಂದಿದ್ಲು ಓಕೆನಾ. ಸೊ ಅವಾಗ ತಾನೇ ಕಬಾಬ್ನ ಬಿಸಿ ಮಾಡಿ ಹಾಕ್ಕೊಟ್ಬಿಟ್ಟು ಅವಳಿಗೆ ಕೊಟ್ಟಿದೆ ಓಕೆನಾ. ನೆಕ್ಸ್ಟ್ ಅದು ತಿಂದಾದ್ಮೇಲೆ ಅವಳಿಗೆ ಅಂದರೆ ಬಾಟಲಲ್ಲಿ ಅವಳು ಕುಡಿತಾ ಇದ್ದಿದ್ದು ಹಾಲು, ಅದನ್ನು ಕೇಳ್ತಾ ಇದ್ದಾಳೆ ಬಾಟ್ಲು ಕೊಡು ಅಮ್ಮ ಅಂತ. ಬಟ್ ನಾನು ಬಾಟ್ಲ್ ಇಲ್ಲಪ್ಪ, ಗ್ಲಾಸಲ್ಲೇ ಕುಡಿಬೇಕು ಇನ್ಮೇಲೆ ಅಂತ ಹೇಳ್ತಾ ಇದ್ದೀನಿ ಅವಳಿಗೆ. ಕುಡ್ಕಪ್ಪ ಕಾಳು ನನ್ನ ಮಗನೇ, ಬಾಟ್ಲು ಕೊಡು ಅಂತ. ಬಾಟ್ಲಲ್ಲಿ ಕುಡಿಬಾರ್ದು. ಅದೋಡೆ ಎಷ್ಟು ಅಂದ್ಲ ಹಾಕ್ಸು ನೀಟಾಗೆ. ಹಾಂ ಹಾಂ ಹಿಂಗನ್ನಪ್ಪ. ಉದ್ದಕ್ಕೂ ಅದೇ ಕಾಳು ನಾನು ಮಗನ.
ನೆಕ್ಸ್ಟು ಅಲ್ಲಿ ಅವ್ರ ಅಪ್ಪ ಕೆಲ್ಸಕ್ಕೆ ಹೋಗೋಕ್ಕೆ ಅಂತ ಹೇಳ್ಬಿಟ್ರು ಅವ್ರದ್ದು ಶರ್ಟನ್ನ ತೆಗ್ದಾಕಿದ್ರು ವೇರ್ ಮಾಡೋದಕ್ಕೆ. ಅದನ್ನು ನನ್ನ ಮಗಳು ಹಾಕ್ಕೊಂಡು ಅವರಪ್ಪ ಹೆಂಗೆ ಹೇಳ್ಕೊಡ್ತಿದ್ರು ಅದೇ ರೀತಿ ಮಾಡ್ತಾಯಿದ್ಲು. ನೆಕ್ಸ್ಟ್ ಇಲ್ಲಿ ನಮ್ಮ ಮನೆಯವ್ರಿಗೆ ಟಿಫನ್ ಹಾಕ್ಕೊಟ್ಬಿಟ್ಟು ಅವರು ಕೆಲ್ಸಕ್ಕೆ ಹೋದರು. ನೆಕ್ಸ್ಟ್ ಅವ್ರು ಕೆಲ್ಸಕ್ಕೆ ಹೋದ್ಮೇಲೆ ನನಗಂತೂ ಹೆವಿ ಕೆಲಸ ಇತ್ತು ಮನೇಲಿ. ಸೊ ಬಟ್ಟೆ ಒಗೆಯೋದಿತ್ತು. ಸೊ ಅಷ್ಟರಲ್ಲೆಲ್ಲ ನನ್ನ ಮಗಳನ್ನ ಮಲಗಿಸ್ಬಿಡೋಣ ಅಂತ ಹೇಳಿ ಅವಳನ್ನ ಮಲಗಿಸಿದೆ. ನೆಕ್ಸ್ಟ್ ಅವಳು ಮಲಗಿಸಾದ್ಮೇಲೆ ಬಟ್ಟೆ ಇತ್ತು ಅಂದರೆ ನನ್ನ ಮಗಳು ಮತ್ತು ಅವಳು ವಾಶ್ರೂಮ್ ಮಾಡ್ಕೋತಾಳೆ ಅಲ್ವಾ, ಅಂದರೆ ಹಾಲು ಕೊಟ್ಬಿಟ್ಟಾಗೆಲ್ಲ ಅವಳು ಹಾಲು ಕೊಡದೇ ಇರೋ ದಿನ ವಾಶ್ರೂಮ್ ಜಾಸ್ತಿ ಮಾಡ್ಕೊಳ್ಳೋದಿಲ್ಲ. ಅವಳು ಬೆಳಗ್ಗೆ ಎದ್ದಿನೇ ಮಾಡೋದು. ಬಟ್ ಅವಳದು ವಾಶ್ರೂಮ್ ಮಾಡ್ಕೊಂಡಿದ್ದು ಬೆಡ್ಶೀಟು ಎಲ್ಲ ಇತ್ತು. ಮತ್ತು ರಾತ್ರಿ ಸ್ವಲ್ಪ ಮನೆ ಒಳಗಡೆ ಎಲ್ಲ ಜಿಂತ್ಬಿಟ್ಟಿತ್ತು. ಸೊ ಅದು ಸೀಟಿ ಸ್ವಲ್ಪ ಬೆಡ್ಶೀಟ್ಗಳೆಲ್ಲ ತ್ಯಾವ ಆಗಿಬಿಟ್ಟಿತ್ತು. ಸೊ ಅದನ್ನೆಲ್ಲ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಸ್ವಲ್ಪ ಕೆಲಸ ಅಂತೂ ಹೆವಿನೇ ಆಗೋಯಿತು. ಆ್ಯಂಡ್ ನೋಡ್ತಾ ಇರ್ಬೋದು ಎಲ್ಲ ಬೆಡ್ಶೀಟ್ಗಳಿಗೆಲ್ಲ ಫಸ್ಟು ನಿರ್ಮ ಹಾಕಿ ನೆನೆ ಹಾಕ್ಬಿಟ್ಟು ಆಮೇಲೆ ಒಗೆಯೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಫುಲ್ಲು ಎಲ್ಲ ನೆನೆ ಹಾಕ್ತಿದ್ದೆ. ಗಾಳಿ ಅಂತೂ ಈಗಲೇ ಒಳ್ಳೆ ಆಷಾಢ ಟೈಮಲ್ಲಿ ಹೇಗೆ ಬೀಸುತ್ತಾ ಗಾಳಿ ಆ ರೀತಿ ಈಗಲೇ ಬೀಸ್ತಿದೆ. ನೆಕ್ಸ್ಟು ಬಟ್ಟೆ ಎಲ್ಲ ವಾಶ್ ಮಾಡಿದೆ. ನೋಡ್ತಾ ಇರ್ಬೋದು ಬಟ್ಟೆ ಎಲ್ಲ ವಾಶ್ ಮಾಡಾದಮೇಲೆ ನನ್ನ ಮಗಳಿಗೆ ಟಿ ವಿ ಹಾಕ್ಕೊಟ್ಬಿಟ್ಟು ನೆಕ್ಸ್ಟು ಸ್ವಲ್ಪ ಪಾತ್ರೆ ಇತ್ತು ಅದನ್ನೆಲ್ಲ ತೊಳೆದಿಟ್ಬಿಟ್ಟು ನಾನು ಟಿಫನ್ ಮಾಡಿದಾಗನೇ ಆ್ಯಕ್ಚುಲಿ 12:30 ಆಗೋಗಿತ್ತು ಗೈಸು. ಟಿಫನ್ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಬೇಕು ಅನಿಸ್ತಾಯಿತ್ತು ನನಗಂತೂ. ಆಮೇಲೆ ನಾನು ನನ್ನ ಮಗಳು ಇಬ್ಬರು ಅವಳನ್ನೂ ಮಲಗಿಸ್ಕೊಂಡು ನಾನು ಮಲಗಿಬಿಟ್ಟೆ. ಸೊ ಇದಾಗಿತ್ತು ಗೈಸ್ ಇವತ್ತಿನ ವ್ಲಾಗ್. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದಟ್ ಕೀಪ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಓಕೆನಾ.